ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಮಾರ್ಚ್ 2026 ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಈ ತಿಂಗಳ ರಾಶಿಫಲದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಈ ತಿಂಗಳ ವಿಶೇಷತೆ ಏನು? ನೋಡಿ, ಮಾರ್ಚ್ 2026 ಕನ್ಯಾ ರಾಶಿಯವರಿಗೆ ಒಂದು ರೀತಿ ದ್ವಂದ್ವದ ತಿಂಗಳು. ಒಂದು ಕಡೆ ರಾಜಯೋಗ ತರುವಂತಹ ಅದ್ಭುತ ಅವಕಾಶಗಳಿದೆ, ಇನ್ನೊಂದು ಕಡೆ ಎಚ್ಚರಿಕೆಯಿಂದ ಇರಬೇಕಾದಂತಹ ಸವಾಲುಗಳೂ ಇವೆ. ಇದನ್ನ ಭ್ರಮೆಯ ಬಲೆ ವರ್ಸಸ್ ಕಾರ್ಯತಂತ್ರದ ಶಕ್ತಿ ಅಂತಾನೂ ಕರಿಬಹುದು. ಈ ತಿಂಗಳ ಪ್ರಮುಖ ದಿನಾಂಕಗಳನ್ನು ಗಮನಿಸೋದು ತುಂಬಾ ಮುಖ್ಯ, ಯಾಕಂದ್ರೆ ಇವೇ ಇಡೀ ತಿಂಗಳ ಗತಿಯನ್ನ ನಿರ್ಧರಿಸುತ್ತೆ. ನೋಡಿ, ಮಾರ್ಚ್ 2 ಮತ್ತೆ 3ನೇ ತಾರೀಕು ಶುಕ್ರ ಉಚ್ಚನಾಗ್ತಾನೆ, ಜೊತೆಗೆ ಸಂಪೂರ್ಣ ಚಂದ್ರಗ್ರಹಣವೂ ಇದೆ. ಅಂದ್ರೆ ಅವಕಾಶ ಮತ್ತೆ ಎಚ್ಚರಿಕೆ ಎರಡೂ ಒಟ್ಟಿಗೆ ಬರ್ತಿವೆ. ಆಮೇಲೆ ಮಾರ್ಚ್ 8ಕ್ಕೆ ಶನಿ ಅಸ್ತಂಗತನಾಗ್ತಾನೆ. ಮಾರ್ಚ್ 11ಕ್ಕೆ ಗುರು ನೇರ ಸಂಚಾರಕ್ಕೆ ಬರ್ತಾನೆ. ಇದರಿಂದ ನಿಂತಿದ್ದ ಕೆಲಸಗಳಿಗೆ ಮತ್ತೆ ಚಾಲನೆ ಸಿಗ್ಬಹುದು. ಮಾರ್ಚ್ 15ಕ್ಕೆ ಸೂರ್ಯ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಮತ್ತೆ ಕೊನೆಯದಾಗಿ ಮಾರ್ಚ್ 21ಕ್ಕೆ ಬುಧ ಕೂಡ ನೇರ ಸಂಚಾರಕ್ಕೆ ಮರಳುತ್ತಾನೆ. ಹಾಗಾದ್ರೆ ಈ ತಿಂಗಳ ನಮ್ಮ ಮಾರ್ಗಸೂಚಿ ಹೀಗಿದೆ. ಮೊದಲು ಆಕಾಶಕಾಯಗಳ ಸಂಧಿಕಾಲ, ಆಮೇಲೆ ವೃತ್ತಿ ಹಣಕಾಸು, ಸಂಬಂಧ ಕುಟುಂಬ, ಆರೋಗ್ಯ, ನಕ್ಷತ್ರಫಲ ಮತ್ತು ಕೊನೆಗೆ ಈ ತಿಂಗಳ ಪ್ರಮುಖ ಅಂಶಗಳನ್ನ ನೋಡೋಣ. ಸರಿ, ನಮ್ಮ ಮೊದಲ ವಿಭಾಗಕ್ಕೆ ಹೋಗೋಣ. ಮಾರ್ಚ್ 2026 ಆಕಾಶಕಾಯಗಳ ಸಂಧಿಕಾಲ. ನಾನು ಮೊದಲೇ ಹೇಳಿದ ಹಾಗೆ ಈ ತಿಂಗಳು ಎರಡು ದೊಡ್ಡ, ಒಂದಕ್ಕೊಂದು ವಿರುದ್ಧವಾದ ಜ್ಯೋತಿಷ್ಯ ಘಟನೆಗಳಿಂದ ತುಂಬಿದೆ. ಮೊದಲನೆಯದು ತುಂಬಾನೇ ಪಾಸಿಟಿವ್ ಆದಂಥದ್ದು. ಅದೇ ಮಾಲವ್ಯ ಯೋಗ. ಜ್ಯೋತಿಷ್ಯದಲ್ಲಿ ಇದೊಂದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು. ಪ್ರೀತಿ, ಸೌಂದರ್ಯ, ಐಷಾರಾಮದ ಕಾರಕನಾದ ಶುಕ್ರ ಉಚ್ಚನಾದಾಗ ಈ ಯೋಗ ಉಂಟಾಗತ್ತೆ. ಕನ್ಯಾ ರಾಶಿಯವರಿಗೆ ಮಾರ್ಚ್ 2ನೇ ತಾರೀಕಿನಿಂದ ಈ ಯೋಗ ಪಾಲುದಾರಿಕೆಯ 7ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಅಂದ್ರೆ ಸಂಬಂಧಗಳಲ್ಲಿ, ವ್ಯಾಪಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಮರುದಿನವೇ ಅಂದ್ರೆ ಮಾರ್ಚ್ 3ಕ್ಕೆ ಚಿತ್ರಣ ಬದಲಾಗುತ್ತೆ. 12ನೇ ಮನೆಯಲ್ಲಿ ಒಂದು ಸಂಪೂರ್ಣ ಚಂದ್ರಗ್ರಹಣ ಇದೆ. ಈ 12ನೇ ಮನೆ ಅನ್ನೋದು ಗುಪ್ತ ವಿಷಯಗಳು, ಖರ್ಚು ವೆಚ್ಚಗಳು ಮತ್ತು ವಿದೇಶಿ ಸಂಪರ್ಕಗಳನ್ನ ಸೂಚಿಸುತ್ತೆ. ಸೊ ನೋಡಿ, ಒಂದು ಕಡೆ 7ನೇ ಮನೆಯಲ್ಲಿ ಲಾಭದ ಯೋಗ, ಇನ್ನೊಂದು ಕಡೆ 12ನೇ ಮನೆಯಲ್ಲಿ ಗ್ರಹಣದಿಂದಾಗಿ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ. ಇದೇ ಈ ತಿಂಗಳ ದ್ವಂದ್ವ. ಹಾಗಾಗಿ ತುಂಬಾನೇ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಹಾಗಾದ್ರೆ ಈ ದ್ವಂದ್ವ ವೃತ್ತಿ ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಬನ್ನಿ ನೋಡೋಣ. ಇದು ಯಶಸ್ಸು ಮತ್ತು ಜಾಗರೂಕತೆ ಎರಡನ್ನೂ ಕೇಳುವ ಸಮಯ. ವೃತ್ತಿ ಜೀವನದಲ್ಲಿ ಈ ತಿಂಗಳು ಒಂಥರ ರೋಲರ್ ಕೋಸ್ಟರ್ ಇದ್ದ ಹಾಗೆ. ಬಡ್ತಿಗಾಗಿ ಕಾಯ್ತಿದ್ರೆ ಮಾರ್ಚ್ 11ರ ನಂತರ ಗುರು ನೇರ ಸಂಚಾರಕ್ಕೆ ಬಂದಮೇಲೆ ಒಳ್ಳೆ ಸುದ್ದಿ ಸಿಗ್ಬಹುದು. ಆದ್ರೆ ಮಾರ್ಚ್ 8ರ ಸುಮಾರಿಗೆ ಸ್ವಲ್ಪ ಎಚ್ಚರ, ಯಾಕಂದ್ರೆ ನಿಮ್ಮ ಶ್ರಮದ ಫಲ ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ. ಪ್ರಾಜೆಕ್ಟ್ಗಳನ್ನ ಮುಗಿಸಲು ಒಳ್ಳೆ ಚಾಲನೆ ಸಿಗುತ್ತೆ, ಆದ್ರೆ ಮಾರ್ಚ್ 21ರವರೆಗೂ ಹೊಸದೇನನ್ನೂ ಶುರು ಮಾಡೋಕ್ ಹೋಗ್ಬೇಡಿ. ಪಾಲುದಾರಿಕೆಗಳಿಂದ, ವಿಶೇಷವಾಗಿ ಐಷಾರಾಮಿ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಲಾಭ ಇದೆ, ಆದ್ರೆ ಆಫೀಸ್ ಪಾಲಿಟಿಕ್ಸ್ ಬಗ್ಗೆ ಹುಷಾರಾಗಿರಿ. ಇನ್ನೂ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ದುಡ್ಡಿನ ಹರಿವು ಸ್ಥಿರವಾಗಿರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಆ 12ನೇ ಮನೆಯ ಚಂದ್ರಗ್ರಹಣ ಇದೆಯಲ್ಲ, ಅದು ಇದ್ದಕ್ಕಿದ್ದ ಹಾಗೆ ವೈದ್ಯಕೀಯ ಕಾರಣಕ್ಕೋ ಅಥವಾ ಯಾವುದಾದ್ರೂ ಐಷಾರಾಮಿ ವಸ್ತುಗಳ ಮೇಲೋ ದೊಡ್ಡ ಖರ್ಚು ತಂದಿಡ್ಬೋದು. ಸೊ ಸೇವಿಂಗ್ಸ್ ಮೇಲೆ ಒಂದು ಕಣ್ಣಿರ್ಲಿ. ಒಂದು ಪ್ರಮುಖ ಸಲಹೆ ಅಂದ್ರೆ ರಾಹುಕಾಲದಲ್ಲಿ ಯಾವುದೇ ಮುಖ್ಯ ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕೋಕೆ ಹೋಗ್ಬೇಡಿ. ರಾಹುಕಾಲ ಅನ್ನೋದು ದಿನದ ಒಂದು ನಿರ್ದಿಷ್ಟ ಸಮಯ. ಆ ಟೈಮಲ್ಲಿ ಗೊಂದಲ, ತಪ್ಪು ನಿರ್ಧಾರಗಳ ಸಾಧ್ಯತೆ ಹೆಚ್ಚಿರುತ್ತೆ ಅಂತಾರೆ. ಹಾಗಾಗಿ ಪ್ರಮುಖ ಒಪ್ಪಂದಗಳನ್ನ ಮಾಡ್ಕೊಳ್ಳುವಾಗ ಸಮಯ ನೋಡಿ ಮಾಡೋದು ಒಳ್ಳೆಯದು. ಆಯ್ತು, ಇನ್ನು ಸಂಬಂಧಗಳು ಮತ್ತು ಕೌಟುಂಬಿಕ ಜೀವನದ ಕಡೆಗೆ ಬರೋಣ. ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಡೈನಾಮಿಕ್ ಎನರ್ಜಿ ಇದೆ. ನಾನು ಆಗಲೇ ಹೇಳಿದ ಹಾಗೆ ಉಚ್ಚ ಶುಕ್ರನ ಪ್ರಭಾವದಿಂದ ಅಂದ್ರೆ ಮಾಲವ್ಯ ಯೋಗದಿಂದ ಸಂಬಂಧಗಳಲ್ಲಿ ಒಂದು ರೀತಿ ಹನಿಮೂನ್ ಫೀಲ್ ಇರಬಹುದು. ಪ್ರಣಯ, ಆಕರ್ಷಣೆ ಹೆಚ್ಚಾಗತ್ತೆ ಮತ್ತು ಈಗಾಗ್ಲೇ ಇರೋ ಸಂಬಂಧಗಳಲ್ಲಿ ಭಾವನಾತ್ಮಕ ಬಂಧ ಇನ್ನೂ ಗಟ್ಟಿಯಾಗತ್ತೆ. ಆದ್ರೆ ಕೇವಲ ರೊಮ್ಯಾನ್ಸ್ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ಕಲಾತ್ಮಕ ಮನಸ್ಸಿನ ಸಂಗಾತಿ ಸಿಗುವ ಯೋಗ ಇದೆ. ಅದೇ ಸಮಯದಲ್ಲಿ ಶನಿಯ ಪ್ರಭಾವದಿಂದ ಸಂಬಂಧಗಳಲ್ಲಿ ಕಮಿಟ್ಮೆಂಟ್ ಮತ್ತು ಗಂಭೀರತೆ ಬೇಕಾಗತ್ತೆ. ಗ್ರಹಣದ ಎಫೆಕ್ಟ್ನಿಂದ ಕೆಲವು ಸಂಬಂಧಗಳು ನೋಡಕ್ಕೆ ಚೆನ್ನಾಗಿ ಕಂಡ್ರೂ ಅದು ಭ್ರಮೆ ಆಗಿರ್ಬೋದು. ಸೊ ಹುಷಾರು. ಮಾರ್ಚ್ 15ರ ನಂತರ ಸೂರ್ಯನ ಸಂಚಾರದಿಂದ ಅಹಂಕಾರದ ಸಂಘರ್ಷಗಳು ಬರಬಹುದು. ಇನ್ನು ಮಕ್ಕಳಿರೋರು ಗ್ರಹಣದ ಸಮಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಸರಿ, ಇಷ್ಟೆಲ್ಲ ಆಗ್ತಿರುವಾಗ ಆರೋಗ್ಯದ ಕತೆ ಏನೋ? ದೈಹಿಕ ಶಕ್ತಿಯನ್ನು ಮಾನಸಿಕ ವಿಶ್ರಾಂತಿಯೊಂದಿಗೆ ಬ್ಯಾಲೆನ್ಸ್ ಮಾಡೋದು ಈ ತಿಂಗಳ ಸವಾಲು. ನೋಡಿ, ಇಲ್ಲೂ ಕೂಡ ಒಂದು ದ್ವಂದ್ವ ಇದೆ.
6ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಫಿಸಿಕಲ್ ಎನರ್ಜಿ, ರೋಗನಿರೋಧಕ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯದ ಗುರಿಗಳನ್ನ ಮುಟ್ಟೋಕೆ ಒಳ್ಳೆ ಸಮಯ. ಆದ್ರೆ ಮಾನಸಿಕವಾಗಿ ಚಂದ್ರಗ್ರಹಣದ ಪ್ರಭಾವದಿಂದ ಆತಂಕ, ನಿದ್ದೆ ಸರಿಯಾಗಿ ಬರದೇ ಇರೋದು, ಬಿಪಿ ಹೆಚ್ಚು ಕಡಿಮೆಯಾಗೋದು ಈ ತರಹದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಹಾಗಾದ್ರೆ ಏನ್ ಮಾಡ್ಬೇಕು? ಜೀರ್ಣಕ್ರಿಯೆ, ಚರ್ಮದ ಸಮಸ್ಯೆಗಳ ಬಗ್ಗೆ ಗಮನ ಇರಲಿ. ಮಾರ್ಚ್ 21ವರೆಗೂ ಬುಧ ವಕ್ರಿಯಾಗಿರೋದ್ರಿಂದ ನಿಮ್ಮ ಡಯಟ್ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಗ್ರಹಣದ ಸಮಯದಲ್ಲಿ ರಾತ್ರಿ ಮಲ್ಗೋ ಮುಂಚೆ ಸ್ವಲ್ಪ ಧ್ಯಾನ, ಸಂಗೀತದಂತಹ ರಿಲ್ಯಾಕ್ಸಿಂಗ್ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಅತೀ ಮುಖ್ಯವಾಗಿ ಎಲ್ಲವೂ ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋ ಹಠ ಬಿಟ್ಬಿಡಿ. ಅದೇ ಅರ್ಧ ಒತ್ತಡ ಕಡಿಮೆ ಮಾಡುತ್ತೆ. ಆಯ್ತು, ಈಗ ಕನ್ಯಾ ರಾಶಿಯ ಒಳಗಿರುವ 3 ಮುಖ್ಯ ನಕ್ಷತ್ರಗಳಾದ ಉತ್ತರ ಫಲ್ಗುಣಿ, ಹಸ್ತ ಮತ್ತು ಚಿತ್ತ ನಕ್ಷತ್ರದವರಿಗೆ ಈ ತಿಂಗಳು ಹೇಗಿರ್ಲಿದೆ ಅಂತ ನೋಡೋಣ. ಮೊದಲು ಉತ್ತರ ಫಲ್ಗುಣಿ. ಈ ನಕ್ಷತ್ರದವರಿಗೆ ಈ ತಿಂಗಳು ಸ್ಥಿರತೆ ಮತ್ತು ಮನ್ನಣೆಯನ್ನ ತರಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಳ್ಳೆ ಹೆಸರು ಸಿಗುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಮೇಲಧಿಕಾರಿಗಳ ವಿಶ್ವಾಸ ಗಳಿಸ್ತೀರಾ. ಸಂಬಂಧಗಳಲ್ಲಿ ನಿಷ್ಠೆ ಇರುತ್ತೆ. ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸಲು ಮಾರ್ಚ್ 4ರಿಂದ 18ರವರೆಗೆ ಸೂರ್ಯನ ಮಂತ್ರವನ್ನ ಪಠಿಸೋದು ಉತ್ತಮ ಪರಿಹಾರ ಅಂತ ಹೇಳಲಾಗುತ್ತೆ. ಇನ್ನು ಹಸ್ತ ನಕ್ಷತ್ರ. ಇವರಿಗೆ ಈ ವರ್ಷವೇ ಒಂದು ಮಿಶ್ರ ಫಲಗಳ ವರ್ಷ. ಆದ್ರೆ ಅದರಲ್ಲಿ ಮಾರ್ಚ್ ತಿಂಗಳು ಒಂದು ಉತ್ತಮ ತಿಂಗಳಾಗಿರಲಿದೆ. ವೃತ್ತಿಯಲ್ಲಿ ಬೆಳವಣಿಗೆ ಇದೆ, ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ. ಆದ್ರೆ 3ನೇ ಪಾದದವರಿಗೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಅಡೆತಡೆಗಳನ್ನು ನಿವಾರಿಸಲು ಶನಿ ಮಂತ್ರವನ್ನ ಪಠಿಸೋದು ಒಳ್ಳೆಯದು. ಕೊನೆಯದಾಗಿ ಚಿತ್ತ ನಕ್ಷತ್ರ. ಇವರಿಗೆ ತಿಂಗಳ ಮೊದಲಾರ್ಧ, ವಿಶೇಷವಾಗಿ ಮಾರ್ಚ್ 4ಕ್ಕೂ ಮುಂಚೆ ಹಣಕಾಸಿನ ಲಾಭಕ್ಕೆ ತುಂಬಾನೇ ಪ್ರಬಲವಾಗಿದೆ. ಟೆಕ್ನಿಕಲ್, ಇಂಟರ್ನೆಟ್ ಸಂಬಂಧಿತ ಕೆಲಸಗಳಲ್ಲಿರೋರಿಗೆ ಹೆಚ್ಚು ಲಾಭ. ಆದ್ರೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಮುಖ್ಯ. ಇಡೀ ತಿಂಗಳು ಗುರುಮಂತ್ರ ಪಠಿಸುವುದರಿಂದ ಸವಾಲುಗಳನ್ನ ನಿಭಾಯಿಸಬಹುದು. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಈ ತಿಂಗಳನ್ನ ಯಶಸ್ವಿಯಾಗಿ ದಾಟೋದು ಹೇಗೆ? ನಮ್ಮ ಯಶಸ್ಸಿನ ಕಾರ್ಯತಂತ್ರ ಏನು? ಇದನ್ನ 4 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡಬಹುದು. ಮೊದಲನೇದು, ಮಾರ್ಚ್ 2ರಿಂದ ಬರೋ ಮಾಲವ್ಯ ಯೋಗವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಪಾಲುದಾರಿಕೆ, ಹಣಕಾಸಿನಲ್ಲಿ ಲಾಭ ಪಡೆಯಿರಿ. 2ನೇದು, ಮಾರ್ಚ್ 3ರ ಗ್ರಹಣದ ಸಮಯದಲ್ಲಿ ಹುಷಾರಾಗಿರಿ. ದೊಡ್ಡ ಖರ್ಚು, ಹೊಸ ಒಪ್ಪಂದಗಳಿಂದ ದೂರ ಇರಿ. 3ನೇದು, ಮಾರ್ಚ್ 21ರವರೆಗೂ ಸಂವಹನದಲ್ಲಿ ತಾಳ್ಮೆ ಇರಲಿ. ಪ್ರತಿಯೊಂದನ್ನು ಡಬಲ್ ಚೆಕ್ ಮಾಡಿ. 4ನೇದು, ಆರೋಗ್ಯದ ಬಗ್ಗೆ ಗಮನ ಇರಲಿ. ಫಿಸಿಕಲ್ ಎನರ್ಜಿಯನ್ನ ವ್ಯಾಯಾಮಕ್ಕೆ ಬಳಸಿ, ಜೊತೆಗೆ ಮಾನಸಿಕ ವಿಶ್ರಾಂತಿಗೂ ಸಮಯ ಕೊಡಿ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯಬೇಕು. ಈ ಮಾರ್ಚ್ ತಿಂಗಳಲ್ಲಿ ಒಂದೆಡೆ ಬೃಹತ್ ಅವಕಾಶಗಳಿದೆ, ಇನ್ನೊಂದೆಡೆ ಎಚ್ಚರಿಕೆಯೂ ಬೇಕಿದೆ. ಈ ಎರಡನ್ನೂ ಹೇಗೆ ಸಮತೋಲನಗೊಳಿಸ್ತೀರಿ? ಯೋಚಿಸಿ. ಯಾಕಂದ್ರೆ ಈ ಸಮತೋಲನದಲ್ಲೇ ಈ ತಿಂಗಳ ಯಶಸ್ಸು ಅಡಗಿದೆ.